ಕತ್ತಲಲ್ಲಿ ಬಂದ ಕೀಚಕರು ಹೇಯ ಕೃತ್ಯವೊಂದನ್ನು ಮಾಡಿಬಿಟ್ಟಿದ್ದಾರೆ. ಬೆಂಗಳೂರಿನ ಚಾಮರಾಜಪೇಟೆಯ ಜನ ಇವತ್ತು ಬೆಳಗಾಗ್ತಾ ಇದ್ದಂತೆ ಇಂಥದ್ದೊಂದು ಘನಘೋರ ದೃಶ್ಯವನ್ನ ಕಂಡು ಮಮ್ಮಲ ಮರಗಿದ್ದಾರೆ. ಗೋವನ್ನ ಸನಾತನ ಧರ್ಮದ ಅನುಯಾಯಿಗಳು ತಾಯಿ ಅಂತ ಹೇಳಿ ಭಾವಿಸ್ತಾರೆ, ದೇವರು ಅಂತ ಹೇಳಿ ಪೂಜಿಸ್ತಾರೆ. ಅಂಥ ಮಾತೃ ಸ್ವರೂಪಿಯಾದ ಗೋವಿನ ಕೆಚ್ಚಲನ್ನ ಕೊಯ್ದಿದ್ದಾರೆ. ಕಾಮಧೇನು ಅಂತ ಕರಿತೀವಿ ಹಸುವನ್ನ ನಾವು. ಈ ಧಾರ್ಮಿಕ ನಂಬಿಕೆ, ಧಾರ್ಮಿಕ ಭಾವನೆಯನ್ನ ಪಕ್ಕಕ್ಕಿಟ್ಟು ನೋಡೋದಾದ್ರೂ ಕೂಡ ಹುಟ್ಟಿದ ಹಸುಗೂಸಿಗೆ ತಾಯಿಯ ಎದೆಹಾಲು ಲಭ್ಯವಾಗದೆ ಹೋದ್ರೆ ಪರ್ಯಾಯವಾಗಿ ಸೂಕ್ತವಾದ ಹಾಲು ಅಂತಂದ್ರೆ ಅದು ಹಸುವಿನ ಹಾಲು ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಒಬ್ಬ ಮನುಷ್ಯ ಮಾತ್ರದವನ ಜೀವನಕ್ಕೆ ಅತ್ಯಂತ ಅವಶ್ಯಕವಾದ ಅನೇಕ ವಸ್ತುಗಳನ್ನು ನೀಡುತ್ತೆ ಗೋವು. ಇಷ್ಟೆಲ್ಲ ಧಾರ್ಮಿಕವಾಗಿಯೂ ಹಾಗೆ ಧಾರ್ಮಿಕವಲ್ಲದ ಕಾರಣಕ್ಕೂ ಕೂಡ ಜನರ ಮನಸ್ಸಿನಲ್ಲಿ ಅದರದೇ ಆದ ಗೌರವವನ್ನು, ಅದರದೇ ಆದ ಶ್ರದ್ಧೆಯನ್ನು ಸಂಪಾದಿಸಿರುವ ಗೋವು, ಆ ಗೋವಿನ ಜೊತೆಯಲ್ಲಿ ಇವತ್ತು ಅತ್ಯಂತ ಹೇಯ ಅನಿಸುವಂತಹ, ಅಸಹ್ಯ ಅನಿಸುವಂತಹ, ಮನುಷ್ಯ ಮಾತ್ರರಾದವರು ಮಾಡಬಾರದಂತಹ ಕೃತ್ಯವನ್ನು ಮಾಡಿದ್ದಾರೆ ಕಿಡಿಗೇಡಿಗಳು. ನಡು ರಸ್ತೆಯಲ್ಲಿ ಆ ರಕ್ತಸ್ರಾವದಿಂದ ನರಳಿ ಒದ್ದಾಡಿವೆ ಈ 3 ಹಸುಗಳು. ಅದರಲ್ಲಿ ಒಂದು ಹಸು ಗರ್ಭ ಧರಿಸಿತ್ತು. ಇನ್ನು 2-3 ತಿಂಗಳು ಹೋದರೆ ಪುಟ್ಟದೊಂದು ಕರುವಿನ ಜನ್ಮ ಆಗಬೇಕಾಗಿತ್ತು. ಆ ಕರುವಿನ ಪಾಲಿಗೂ ಕೂಡ ಯಮರಾಗಿದ್ದಾರೆ ಈ ಕಿರಾತಕರು. ಏನಾಯಿತು ಘಟನೆ ಚಾಮರಾಜಪೇಟೆಯಲ್ಲಿ? ಅದಾದ ನಂತರದಲ್ಲಿ ಯಾರೆಲ್ಲ ಅಲ್ಲಿಗೆ ಹೋದ್ರು, ಯಾವೆಲ್ಲ ರೀತಿಯ ಪ್ರತಿಕ್ರಿಯೆಗಳು ವ್ಯಕ್ತವಾಯಿತು, ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ನೆತ್ತರು 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 ಹಾಲು ನೀಡುವ ಗೋವಿನ ಕೆಚ್ಚಲಿಗೆ ಚುಚ್ಚಿದ ಕಿರಾತಕರ ಕತೆ ಇದು. ಪುಣ್ಯಕೋಟಿಯ ಕತೆ ಕೇಳಿದ ನಾಡಿನಲ್ಲಿ ಪಾಪಿಗಳ ಕೂಟ ಕೇಕೆ ಹಾಕಿದೆ. ಚಾಮರಾಜಪೇಟೆಯಲ್ಲಿ ನಡೆದ ಘಟನೆಗೆ ಇಡೀ ಕರುನಾಡು ಛೆ ಅಂತ ಇದೆ. ಮೂಕ ಹಸುವಿನ ಕೆಚ್ಚಲು ಕೊಯ್ದ ಕಿರಾತಕರು, ಗೋವಿನ ನೋವು ಕಂಡ ಮನುಷ್ಯರಲ್ಲಿ ಕಣ್ಣೀರು. ಗೋವು ಪೂಜಿಸುವ ನಾಡಿದು. ಹಾಲು ನೀಡುವ ಹಸುವಿನ ಕೆಚ್ಚಲು ಕೊಯ್ದ ನೀಚರು ತಮ್ಮ ವ್ಯಾಘ್ರ ಸ್ವರೂಪವನ್ನ ಪ್ರದರ್ಶಿಸಿ ಬಿಟ್ಟಿದ್ದಾರೆ. ಚಾಮರಾಜಪೇಟೆಯ ವಿನಾಯಕನಗರದಲ್ಲಿ 3 ಹಸುಗಳ ಕೆಚ್ಚಲನ್ನ ಕೊಯ್ದಿದ್ದಾರೆ. ತೀವ್ರ ರಕ್ತಸ್ರಾವ, ನರಳಾಟದಿಂದ ಹಸುಗಳು ಮೂಕ ರೋದನೆಯನ್ನ ಅನುಭವಿಸ್ತಾ ಇದ್ದಾವೆ. ಈ ಘಟನೆಯ ಬಗ್ಗೆ ತಿಳಿದ ಕಾಟನ್ಪೇಟೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹಸುವಿನ ಮೂಕರೋಧನೆ ಕಂಡ ಮಾಲೀಕರು ಕಿಡಿಗೇಡಿಗಳ ವಿರುದ್ಧ ಬೆಂಕಿ ಉಳಿದರು. ಪೊಲೀಸರ ವಿರುದ್ಧವೂ ಸ್ಥಳೀಯರು ನಿಗಿ ಕೆಂಡವಾಗಿದ್ರು. ನಮ್ಮ ಮೇಲೆ ರೇಗಿಸಿ ನಮಗೇನೆ ಫುಲ್ ಕಂಟ್ರೋಲಲ್ಲಿ ಇದು ಮಾಡಿ, ಯಾರು ಬರಬಾರ್ದು ಇವ್ರು ಫೋನ್ ಮಾಡಿದ್ರೆ ಅಂತ ಎಲ್ಲ ಕಂಟ್ರೋಲಲ್ಲಿ ಸ್ವಲ್ಪ ಜನ ಇಲ್ಲಿ ಇರೋ ಅಕ್ಕಪಕ್ಕ ಜನ ತಗೊಂಡಿದ್ದಾರೆ ಹ್ಯಾಂಡ್ ಓವರ್. ಸೊ ಇದು ನಡಿಬಾರ್ದು, ಸಪೋರ್ಟಿವ್ ಆಗಿ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಡ್ರಗ್ಸ್ ತಗೊಂಡು ದೊಡ್ಡ ಲಾಂಗ್ಸ್ ತಗೊಂಡು ಒಬ್ರಿಗೊಬ್ರು ಹೊಡ್ಕೊಳ್ತಾ ಇದ್ದಾರೆ ಸರ್. ನಾನು ಎಷ್ಟೋ ಸತಿ ಗೌಡ ಸರ್ಗೂ, ಎಲ್ಲರಿಗೂ, ಪೊಲೀಸ್ ಅವ್ರಿಗೂ, ಕ್ರೈಮ್ ಬ್ರಾಂಚ್ಗೂ ಎಲ್ಲರಿಗೂ ಕರೆದಿದ್ದೀನಿ. ನಾನೇ ಕರಿತಾ ಇದ್ದೀನಿ, ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ಕರಿತೀನಿ ನಾನು. ಇನ್ನು ಘಟನಾ ಸ್ಥಳಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿದರು. ಹಿಂದೂ ಸಂಘಟನೆ ಕಾರ್ಯಕರ್ತರು ಭೇಟಿ ನೀಡಿದರು. ಸ್ಥಳೀಯರ ಜೊತೆಗೆ ಚರ್ಚೆ ಮಾಡಿದರು. ಇದೇ ವೇಳೆ ಹಸುವಿನ ಮಾಲೀಕರಿಗೆ 1 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಆರ್ ಅಶೋಕ್ ತಿಳಿಸಿದರು. ಸರ್ಕಾರಕ್ಕೂ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ನಾವು ಕೂಡ ಅದಕ್ಕೆ ನಾನು ಇಂಡಿವಿಜುವಲ್ ನಾನು ಕೂಡ ಅವರಿಗೆ ಸಹಾಯ ಮಾಡ್ತೀನಿ. ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡ್ತೀನಿ. ಸರ್ಕಾರನೂ ಕೂಡ ಕ್ರಮ ತೆಗೆದುಕೊಳ್ಬೇಕು, ಸಹಾಯ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಅವ್ರ ಪರವಾಗಿದೆ, ಜಿಹಾದಿಗಳ ಪರವಾಗಿದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ. ಸದ್ಯ ಹಸುವಿನ ಮಾಲೀಕ ಕರ್ಣ ನೀಡಿರೋ ದೂರಿನ ಮೇಲೆ ಕಾಟನ್ಪೇಟೆ ಪೊಲೀಸರು ಕೇಸ್ ದಾಖಲಿಸಿದ್ದಾರೆ. ಘಟನಾ ಸ್ಥಳದಲ್ಲಿ 4 ಇನ್ಸ್ಪೆಕ್ಟರ್ಸ್ ತೆರಳಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಘಟನಾ ಸ್ಥಳದಲ್ಲಿ ಸಿಸಿಟಿವಿ ಕ್ಯಾಮೆರಾ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಕೀಚಕರಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕತ್ತಲಲ್ಲಿ ಬಂದ ಕೀಚಕರು ಹೇಯ ಕೃತ್ಯವೊಂದನ್ನು ಮಾಡಿಬಿಟ್ಟಿದ್ದಾರೆ. ಬೆಂಗಳೂರಿನ ಚಾಮರಾಜಪೇಟೆಯ ಜನ ಇವತ್ತು ಬೆಳಗಾಗ್ತಾ ಇದ್ದಂತೆ ಇಂಥದ್ದೊಂದು ಘನಘೋರ ದೃಶ್ಯವನ್ನ ಕಂಡು ಮಮ್ಮಲ ಮರಗಿದ್ದಾರೆ. ಗೋವನ್ನ ಸನಾತನ ಧರ್ಮದ ಅನುಯಾಯಿಗಳು ತಾಯಿ ಅಂತ ಹೇಳಿ ಭಾವಿಸ್ತಾರೆ, ದೇವರು ಅಂತ ಹೇಳಿ ಪೂಜಿಸ್ತಾರೆ. ಅಂಥ ಮಾತೃ ಸ್ವರೂಪಿಯಾದ ಗೋವಿನ ಕೆಚ್ಚಲನ್ನ ಕೊಯ್ದಿದ್ದಾರೆ. ಕಾಮಧೇನು ಅಂತ ಕರಿತೀವಿ ಹಸುವನ್ನ ನಾವು. ಈ ಧಾರ್ಮಿಕ ನಂಬಿಕೆ, ಧಾರ್ಮಿಕ ಭಾವನೆಯನ್ನ ಪಕ್ಕಕ್ಕಿಟ್ಟು ನೋಡೋದಾದ್ರೂ ಕೂಡ ಹುಟ್ಟಿದ ಹಸುಗೂಸಿಗೆ ತಾಯಿಯ ಎದೆಹಾಲು ಲಭ್ಯವಾಗದೆ ಹೋದ್ರೆ ಪರ್ಯಾಯವಾಗಿ ಸೂಕ್ತವಾದ ಹಾಲು ಅಂತಂದ್ರೆ ಅದು ಹಸುವಿನ ಹಾಲು ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಒಬ್ಬ ಮನುಷ್ಯ ಮಾತ್ರದವನ ಜೀವನಕ್ಕೆ ಅತ್ಯಂತ ಅವಶ್ಯಕವಾದ ಅನೇಕ ವಸ್ತುಗಳನ್ನು ನೀಡುತ್ತೆ ಗೋವು. ಇಷ್ಟೆಲ್ಲ ಧಾರ್ಮಿಕವಾಗಿಯೂ ಹಾಗೆ ಧಾರ್ಮಿಕವಲ್ಲದ ಕಾರಣಕ್ಕೂ ಕೂಡ ಜನರ ಮನಸ್ಸಿನಲ್ಲಿ ಅದರದೇ ಆದ ಗೌರವವನ್ನು,
ಅದರದೇ ಆದ ಶ್ರದ್ಧೆಯನ್ನು ಸಂಪಾದಿಸಿರುವ ಗೋವು, ಆ ಗೋವಿನ ಜೊತೆಯಲ್ಲಿ ಇವತ್ತು ಅತ್ಯಂತ ಹೇಯ ಅನಿಸುವಂತಹ, ಅಸಹ್ಯ ಅನಿಸುವಂತಹ, ಮನುಷ್ಯ ಮಾತ್ರರಾದವರು ಮಾಡಬಾರದಂತಹ ಕೃತ್ಯವನ್ನು ಮಾಡಿದ್ದಾರೆ ಕಿಡಿಗೇಡಿಗಳು. ನಡು ರಸ್ತೆಯಲ್ಲಿ ಆ ರಕ್ತಸ್ರಾವದಿಂದ ನರಳಿ ಒದ್ದಾಡಿವೆ ಈ 3 ಹಸುಗಳು. ಅದರಲ್ಲಿ ಒಂದು ಹಸು ಗರ್ಭ ಧರಿಸಿತ್ತು. ಇನ್ನು 2-3 ತಿಂಗಳು ಹೋದರೆ ಪುಟ್ಟದೊಂದು ಕರುವಿನ ಜನ್ಮ ಆಗಬೇಕಾಗಿತ್ತು. ಆ ಕರುವಿನ ಪಾಲಿಗೂ ಕೂಡ ಯಮರಾಗಿದ್ದಾರೆ ಈ ಕಿರಾತಕರು. ಏನಾಯಿತು ಘಟನೆ ಚಾಮರಾಜಪೇಟೆಯಲ್ಲಿ? ಅದಾದ ನಂತರದಲ್ಲಿ ಯಾರೆಲ್ಲ ಅಲ್ಲಿಗೆ ಹೋದ್ರು, ಯಾವೆಲ್ಲ ರೀತಿಯ ಪ್ರತಿಕ್ರಿಯೆಗಳು ವ್ಯಕ್ತವಾಯಿತು, ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ನೆತ್ತರು 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 ಹಾಲು ನೀಡುವ ಗೋವಿನ ಕೆಚ್ಚಲಿಗೆ ಚುಚ್ಚಿದ ಕಿರಾತಕರ ಕತೆ ಇದು. ಪುಣ್ಯಕೋಟಿಯ ಕತೆ ಕೇಳಿದ ನಾಡಿನಲ್ಲಿ ಪಾಪಿಗಳ ಕೂಟ ಕೇಕೆ ಹಾಕಿದೆ. ಚಾಮರಾಜಪೇಟೆಯಲ್ಲಿ ನಡೆದ ಘಟನೆಗೆ ಇಡೀ ಕರುನಾಡು ಛೆ ಅಂತ ಇದೆ. ಮೂಕ ಹಸುವಿನ ಕೆಚ್ಚಲು ಕೊಯ್ದ ಕಿರಾತಕರು, ಗೋವಿನ ನೋವು ಕಂಡ ಮನುಷ್ಯರಲ್ಲಿ ಕಣ್ಣೀರು. ಗೋವು ಪೂಜಿಸುವ ನಾಡಿದು. ಹಾಲು ನೀಡುವ ಹಸುವಿನ ಕೆಚ್ಚಲು ಕೊಯ್ದ ನೀಚರು ತಮ್ಮ ವ್ಯಾಘ್ರ ಸ್ವರೂಪವನ್ನ ಪ್ರದರ್ಶಿಸಿ ಬಿಟ್ಟಿದ್ದಾರೆ. ಚಾಮರಾಜಪೇಟೆಯ ವಿನಾಯಕನಗರದಲ್ಲಿ 3 ಹಸುಗಳ ಕೆಚ್ಚಲನ್ನ ಕೊಯ್ದಿದ್ದಾರೆ. ತೀವ್ರ ರಕ್ತಸ್ರಾವ, ನರಳಾಟದಿಂದ ಹಸುಗಳು ಮೂಕ ರೋದನೆಯನ್ನ ಅನುಭವಿಸ್ತಾ ಇದ್ದಾವೆ. ಈ ಘಟನೆಯ ಬಗ್ಗೆ ತಿಳಿದ ಕಾಟನ್ಪೇಟೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹಸುವಿನ ಮೂಕರೋಧನೆ ಕಂಡ ಮಾಲೀಕರು ಕಿಡಿಗೇಡಿಗಳ ವಿರುದ್ಧ ಬೆಂಕಿ ಉಗುಳಿದರು. ಪೊಲೀಸರ ವಿರುದ್ಧವೂ ಸ್ಥಳೀಯರು ನಿಗಿ ಕೆಂಡವಾಗಿದ್ರು. ನಮ್ಮ ಮೇಲೆ ರೇಗಿಸಿ ನಮಗೇನೆ ಫುಲ್ ಕಂಟ್ರೋಲಲ್ಲಿ ಇದು ಮಾಡಿ, ಯಾರು ಬರಬಾರ್ದು ಇವ್ರು ಫೋನ್ ಮಾಡಿದ್ರೆ ಅಂತ ಎಲ್ಲ ಕಂಟ್ರೋಲಲ್ಲಿ ಸ್ವಲ್ಪ ಜನ ಇಲ್ಲಿ ಇರೋ ಅಕ್ಕಪಕ್ಕ ಜನ ತಗೊಂಡಿದ್ದಾರೆ ಹ್ಯಾಂಡ್ ಓವರ್. ಸೊ ಇದು ನಡಿಬಾರ್ದು, ಸಪೋರ್ಟಿವ್ ಆಗಿ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಡ್ರಗ್ಸ್ ತಗೊಂಡು ದೊಡ್ಡ ಲಾಂಗ್ಸ್ ತಗೊಂಡು ಒಬ್ರಿಗೊಬ್ರು ಹೊಡ್ಕೊಳ್ತಾ ಇದ್ದಾರೆ ಸರ್. ನಾನು ಎಷ್ಟೋ ಸತಿ ಗೌಡ ಸರ್ಗೂ ಎಲ್ಲರಿಗೂ ಪೊಲೀಸ್ ಅವ್ರಿಗೂ ಕ್ರೈಮ್ ಬ್ರಾಂಚ್ಗೂ ಎಲ್ಲರಿಗೂ ಕರೆದಿದ್ದೀನಿ. ನಾನೇ ಕರಿತಾ ಇದ್ದೀನಿ, ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ಕರಿತೀನಿ ನಾನು. ಇನ್ನು ಘಟನಾ ಸ್ಥಳಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿದರು. ಹಿಂದೂ ಸಂಘಟನೆ ಕಾರ್ಯಕರ್ತರು ಭೇಟಿ ನೀಡಿದರು. ಸ್ಥಳೀಯರ ಜೊತೆಗೆ ಚರ್ಚೆ ಮಾಡಿದರು. ಇದೇ ವೇಳೆ ಹಸುವಿನ ಮಾಲೀಕರಿಗೆ 1 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಆರ್ ಅಶೋಕ್ ತಿಳಿಸಿದರು. ಸರ್ಕಾರಕ್ಕೂ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ನಾವು ಕೂಡ ಅದಕ್ಕೆ ನಾನು ಕೂಡ ಅವರಿಗೆ ಸಹಾಯ ಮಾಡ್ತೀನಿ. ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡ್ತೀನಿ. ಸರ್ಕಾರನೂ ಕೂಡ ಕ್ರಮ ತೆಗೆದುಕೊಳ್ಬೇಕು, ಸಹಾಯ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಅವ್ರ ಪರವಾಗಿದೆ, ಜಿಹಾದಿಗಳ ಪರವಾಗಿದೆ ಅನ್ನೋ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಸದ್ಯ ಹಸುವಿನ ಮಾಲೀಕ ಕರ್ಣ ನೀಡಿರೋ ದೂರಿನ ಮೇಲೆ ಕಾಟನ್ಪೇಟೆ ಪೊಲೀಸರು ಕೇಸ್ ದಾಖಲಿಸಿದ್ದಾರೆ. ಘಟನಾ ಸ್ಥಳದಲ್ಲಿ 4 ಇನ್ಸ್ಪೆಕ್ಟರ್ಸ್ ತೆರಳಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಘಟನಾ ಸ್ಥಳದಲ್ಲಿ ಸಿಸಿಟಿವಿ ಕ್ಯಾಮೆರಾ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಕೀಚಕರಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.